ಹೊಲಿರೆಯರ ಸಾರದೆ ಭೂಪತಿ ಒಂದು ರಾಜ್ಯದ ಬಗ್ಗೆ ವಿಚಾರಿಸಬೇಕಾಗಿದೆ. ಹಾ. ಆದ ಕಾರಣ ಎನ್ನ ಅರಸಿಯಾದ ದ್ರೌಪದಿನ ಬರ ದಾಸಾಪುರ ದಂಡಿ ಈರಮ್ಮ ಇವರು ಅರ್ಜುನ ಪಾತ್ರ ರಂಗ ಎಲ್ಲಿರುವೆ ಶ್ರೀರಂಗ ಹೌದಮ್ಮ ಬಾರಂಗ ಎಂದು ಬಾಯಿಗೆ ಬರಲೇ ಬಾರಂಗ ಎಂದು ಬಾಯಿಗೆ ಬರಲೇ ಹರಿನಾರಾಯಣ ಮಾಡು ನಿನ್ನ ಧ್ಯಾನ ಬಾರಂಗ ಶ್ರೀರಂಗ ಕನಸಿನೊಳಗಲೆ ಮನಸ್ಸಿನೊಳಗಲೆ ಕನಸಿನೊಳಗಲೆ ಮನಸ್ಸಿನೊಳಗಲೆ ಹಾಡುವಾಗಲೆ ನಿನ್ನ ಧ್ಯಾನವನ್ನು ಇರಲೇ ನಿಮ್ಮಲು ನಂಬಿದೆ ಬಾರೋ ರಂಗನೇ ನಿನ್ನಲು ನಂಬಿದೆ ಬಾರೋ ರಂಗನೇ ಜಗದೋದ್ಧಾರಕ ನೀನಂತೆ ಜಗದೋದ್ಧಾರಕ ನೀನಂತೆ ಬಾರಂಗ ಶ್ರೀರಂಗ ಶ್ರೀರಂಗ ಎನ್ನನ್ನು ಕರೆಸಿದ ಕಾರಣವೇನು? ಅಂತ ಕಾರ್ಯ ಇರುವುದಕ್ಕೆ ಅಂಥ ಕಾರ್ಯವೇ? ಹೌದು ಸುಂದರಿ. ಸುಂದರ ಸುಂದರಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಾರೇ ರಮಣ ಓ ಲಯೇ ಮಿಲನ ಮನಸಾರೆ ನಿನ್ನ ಮೆಚ್ಚಿದೆ ಚಲದಾಸರ ದೇವರಂಗ ವಸಂತ ಮಾಸದ ಬಲ ಶ್ರೀಕಾರ ಮಧುರವಾಣಿಯ ಪ್ರೇಮ ಸಾರ ವಸಂತ ಮಾಸದ ಬಲ ಶ್ರೀಕಾರ ಮಧುರವಾಣಿ ಪ್ರೇಮ ಸಾರ ತೋರುವೇನೋ ಲಾವಣ್ಯಪುರ ತೋರುವೇನೋ ಲಾವಣ್ಯಪುರ ಸಾರಿ ಹೇಳುವೆ ಬಾಲ ಸುಂದರನೆ ಬಾ ಲೈ ರಮಣ ಓ ಲೈ ಮಿಲನ ಕಾಂತ
ಕಾರಣವೇನು ಕಾಂತ ಗುಣವಂತ? ಅಹೇ ಅಹೇ ಕಾಂತೆ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಇಂದಿನ ದಿನ ನಿನಗೆ ಕಂದರ್ಪನ ನಾಟಕಕ್ಕೆ ಬಂದಿರವಾಗಿ ಎನ್ನ ಮನಸ್ಸು ಸೆಳೆದಿರುವುದು ಕೃಷ್ಣರ್ಪಣಿ. ಆದ ಕಾರಣ ಸಂದೇಹ ಇಲ್ಲದೆ ನಾನು ಏಕಾಂತ ಮಂದಿರಕ್ಕೆ ಹೋಗೋಣ ನಡೆ ಕಾಮಿನಿ, ಕಲಹಾಂಸ ಕಾಮಿನಿ. ಕಾಂತ ಕಂದರ್ಪನ ರಾವಣಕ್ಕೆ ನಾನು ಸಹ ಮನಸ್ಸು ಹೋಗ್ತಿರುವೆನು. ವಲ್ಲಭ ಅಲ್ಲವೇ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕುಂತಕಲ ಗ್ರಾಮದಲ್ಲಿ ಅರ್ಜುನ ಪಾತ್ರ ಮಾಡಿದಂತವರು ಗೀತಮ್ಮಕ್ಕ ಅವರಿಗೆ 201 ಗ್ರಾಮದಲ್ಲಿ ಪ್ರಮಿಳ ದರ್ಬರಮ್ಮ ಬಯಲಾಟದಲ್ಲಿ ಅರ್ಜುನರ ಪಾತ್ರ ಮಾಡಿದಂತವರು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾಂತ ಅಹೇ ಕಾಂತೆ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಉಲ್ಲಾಸದ ಹೂಮಳೆ ಜಿಗಬತ್ತಿದೆ ನನ್ನಲ್ಲಿ, ಸಂತೋಷದ ಹೂಮಳೆ ಹರಿಯುತ್ತಿದೆ ನನ್ನಲ್ಲಿ, ನನ್ನದೆಯ ಅಂಗಳದಲ್ಲಿ ನನ್ನಿದೆಯ ನೀನಲ್ಲವೇ ಕೇಳಲ್ಲ ಈ ನುಡಿಯ. ನಾ ಹಚ್ಚುವ ಕಾಣಿಗೆಯಲ್ಲಿ ಬೆರೆತಿದ್ದ ಜಲವ ನೀನೆ, ಕೇಳೆಲ್ಲ ಮಾತನು ಹೇಳುವೆನು ನಿನಗಿನ್ನು. ನಾ ಹಚ್ಚುವ ಕಾಣಿಗೆಯಲ್ಲಿ ಬೆರೆತಿದ್ದ ಜಲವ ನೀನೆ, ಕೇಳೆಲ್ಲ ಮಾತನು ಹೇಳುವೆನು ನಿನಗಿನ್ನು. ನಾ ಮುಡಿದ ಮಲ್ಲಿಗೆಯ ಪರಿಮಳಕ್ಕೆ ನೀ ದೊರೆಯೇ, ಕೇಳೆಲ್ಲ ಈ ನುಡಿಯ. ದಸ್ತಗಿರಣ್ಣರು ಗ್ರಾಮದಲ್ಲಿ ಅಹೇ ಪ್ರಿಯೇ, ತಡ ಮಾಡದೆ ಏಕಾಂತ ಮಂದಿರಕ್ಕೆ ಹೋಗೋಣ ಬಾ ಕಾಂತ ಗುಣವಂತ. ಮತ್ತೊಂದು ಮಧುರವಾದ ಗಾನವನ್ನು ಹಾಡು ಸುಂದರಿ. ಚೆಲುವ ತಳಿಸೋ ಬಾಬನವ ಬಾಬಾರ ಬಳಿಬಾರ, ಬಾಬಾರ ಬಳಿಬಾರ, ಒಲಿವಿಲ್ಲ ನಿಲ್ಲುತ್ತಿಲ್ಲ ಎನ್ನನಂದಿಗ, ಬಿಡೆನೋ ಎನ್ನಂದಿಗ.
ಕಾಂತ ಗುಣವಂತ. ಇನ್ನೆಷ್ಟದಂತಾಗಲಿಕ್ಕಂತೆ ಎನ್ನ ಕಾಂತಿಯು ಏಕಾಂತ ಮಂದಿರಕ್ಕೆ ಹೋಗಿರುವುದು. ಹೌದು ದೇವ. ಆದ ಕಾರಣ ಸಂದೇಹವಿಲ್ಲದ ನಾನು ಸಹ ಹೋಗುವ ಸಾರಥಿ ವ್ರತವನ್ನು ಬಿಡುವಂತ ನಗತಿ ಜಾಗೃತಿ ಬಿಟ್ಟದಂತಾಗಲಿ ಕೃಷ್ಣ ರುಕ್ಮಿಣಿ ಕೃಷ್ಣ ರುಕ್ಮಿಣಿ. ಹಲೋ 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 ನಾಯಂಗ ಕಳತೆ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡದೈತೆ. ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾ ಬಂದೆ, ತೆರೆಯೋ ಬಾಗಿಲನು ಸ್ವಾಮಿ. ಪೂಜಿಸಲೆಂದೇ ಹೂಗಳ ತಂದೆ. ಒಲಿದರೆ ಚೆನ್ನ ಮುನಿದರೆ ಚೆನ್ನ, ನನ್ನ ಸೆರೆಗೆ ಬಾಳಿಗೆ ಚೆನ್ನ. ಒಲಿದರೆ ಚೆನ್ನ ಮುನಿದರೆ ಚೆನ್ನ, ನನ್ನ ಸೆರೆಗೆ ಬಾಳಿಗೆ ಚೆನ್ನ. ನಾ ನಿಮ್ಮ ಪಾದದ ಧೂಳಾದರೂ ಚೆನ್ನ. ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸೋ ಚೆನ್ನ ದೇವ. ತೆರೆಯೋ ಬಾಗಿಲನು ಸ್ವಾಮಿ. ಪೂಜಿಸಲೆಂದೇ ಹೂಗಳ ತಂದೆ, ಹೂಗಳ ತಂದೆ, ಹೂಗಳ ತಂದೆ. ಆ ಹೂ ಪುಟ್ಟಿ ಅಲ್ಲಮ್ಮ ಎಲ್ಲಿ ಊರಲ್ಲ ತಾಯಿ ಇದನ್ನ ಪುಟ್ಟಿ ಏನು ಪುಟ್ಟಿ ತಂದಿಯಮ್ಮ ಹೂ ಕಬ್ಬ ಸಾಗತಕ್ಕನಾಕ್ ಬಿಡ್ಬೇಡಮ್ಮ ಅಮ್ಮ. ನೋಡಿ ಖಾಲಿ ಮಂದಿ ಕೆಳಗಿಡ್ರ ಪುಣ್ಯ ಬ ಅಮ್ಮ ನೋಡಿ ಬರ್ದೆ ನೋಡ್ರಿ ಈಗ ಇದು ಎಲ್ಲಮ್ಮ ನನಗೆ ಕೊಟ್ಟೆ ಮುಂಜಾನೆ ಹೂ ಹರ್ಕೊಂಬರಲ್ಲ. ವಿಶ್ವಕರ್ಣಾಕುವರಿ ನಟ ಮಯೂರಿ ನೀನೆ ಬಾಳಿನ ಚಂದ್ರ ಬಂಗಾರಿ ನಗುಮುಖದ ಲೋಕೇಶ ನಾನು ಈಗ ಆಗಮಕ್ಕೆ ಸಿಲುಕದ ಮಹಿಮನೋ. ಅದೇ ಸುಂದರಿ ಹೇಳುವನು ಚೆನ್ನಾಗಿ ಕೇಳೋ. ಲೋಕಪಾಲಕ ಲೋಕೇಶ ನಾನು ಈಗ ಆಗಮಕ್ಕೆ ಸಿಲುಕದ ಮಹಿಮನೋ. ಭಕ್ತರಾದಿನನು ದೃಷ್ಟರಾಶಿಕನು ಭಕ್ತರಾದಿನನು ದೃಷ್ಟರಾಶಿಕನು. ಅರಮನೆಯ ಬಿಟ್ಟು ಸದಿಯೇ ಬಂದ ಕಾಲ ಬೇಳು ಪ್ರಿಯೇ. ಸುಂದರಿ ಎಲ್ಲರೂ ಚೆನ್ನಾಗಿ ಕೇಳೋ.
ಕಾರಣವೇನು ರಮಣಿ ಸದ್ಗುಣ ಭರಣಿ? ಕಾಂತ, ಕಾಂತಿ, ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ಪ್ರಿಯೆ. ಪ್ರಿಯಾ, ಪ್ರಿಯೆ, ನಿನಗೆ ನನಗೆ ಗೊತ್ತಿಲ್ಲವೇ ಸುಂದರಿ? ಹೌದು ಸುಂದರಿ, ಅದೇನು ಚೆನ್ನಾಗಿ ಹೇಳು. ಜಲದಿಶ ಏನ ಜಲದೊಡವೆ ಬಿಡಿಸೆನ್ನ ಸಂಶಯ. ಶ್ರೀಹರಿ, ರುಕ್ಮಿಣಿ, ಇದು ನನ್ನ ಹೌದೇ? ಹೌದಲ್ಲವೇ? ಹೌದು ಸುಂದರಿ. ಇದು ನನ್ನ ನಿನ್ನ ವಿಷಯ. ಕಾಂತ, ಕಾಂತೆ, ಪ್ರಿಯಾ, ಪ್ರಿಯೆ, ಹೇಳೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಜಲದಿಶಯನ ಜಗದೊಡವೆ ಬಿಡಿಸೆನ್ನ ಸಂಶಯ. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. Hello, hello, hello. Hello, want to break? Hello. ಬ್ರಹ್ಮನಾಂಡ ಕನಿ ಎನ್ನ ಪ್ರಿಯ ಸಖ, ಎನ್ನ ಭಕ್ತ ಕನಿ ಎನ್ನ ಪ್ರೇಮ ಸಖ. Hello. ಭುವನ ಪಾಲಕ ಬ್ರಹ್ಮಾಂಡ ನಾಯಕ ಸುಜನ ರಕ್ಷಕ ನೀ ಎನ್ನ ಪ್ರಿಯ ಸಖ. ಯದು ಕುಲ ಭವ ವಾಸುದೇವ, ಯದು ಕುಲ ಭವ ವಾಸುದೇವ ಮಾಧವ. ಪ್ರಿಯ ಪ್ರಿಯೆ, ಕೇಶವ ನಲ್ಲ ನಲ್ಲೆ, ನನ್ನ ನಿನ್ನ ಹೌದು ಸುಂದರಿ. ಹೌದೇ? ಹೌದು. ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಏ? ನಿನಗರಿಯದ ಸಂಗತಿ ಧಾವದಿರುವುದು. ನನಗೆ ಅರಿಯಾದ ಸಂಗತಿ ಯಾವುದು ರುಕ್ಮಿಣಿ? ಕಾಂತ, ಕಾಂತೆ, ಏನು ಅರಿಯದವನಂತೆ ನೀನು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಹೇಳಲಿ? ಪ್ರಿಯಾ, ಪ್ರಿಯೆ, ನಿನ್ನ ಮಾತನ್ನು ಈ ಸಭಾ ಜನರು ಸಹ ನಿನ್ನ ನಡತೆಯನ್ನು ಮೆಚ್ಚಲಾರರು. ಅದು ಏತಕ್ಕೆ ಸುಂದರಿ? ಕಾಂತ, ಕಾಂತೆ, ನಿನ್ನ ನಡತೆಯನ್ನು ಯಾರು ಮೆಚ್ಚುವುದಿಲ್ಲವಲ್ಲ, ಅದಕ್ಕೋಸ್ಕರ ಕಾಂತ ತಿಳಿದು ನೋಡು ಮಹಾಗುಣವಂತ. ಸುಂದರಿ, ಹಾಗಾದ್ರೆ ಮತ್ತು ಹೇಳು, ನೀನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ರುಕ್ಮಿಣಿ ಪರಿವಾರೇ ಭಾಮಿನಿ, ರುಕ್ಮಿಣಿ ಪರಿವಾರೇ ಭಾಮಿನಿ, ಭಕ್ತದ ರಾಣಿ ಸುಮಧುರವಾಣಿ, ಭಕ್ತದ ರಾಣಿ ಸುಮಧುರವಾಣಿ, ನಿನ್ನಯ ಪರಿವಾರೇ ಭಾಮಿನಿ.
ಮ್ಯಾನೇಜರ್ಗಳು ದಯಮಾಡಿ ಅವಕಾಶ ಕೊಡಬೇಕು. ಆಚಾರ್ಯ, ಇವತ್ತಿನ ದಿನ ಇದುವಿಗೆ ರಾವು ತೊಡಕಿದಂತೆ ಹುಣ್ಣಿಮೆ ಚಂದ್ರನಂತೆ ಫಳ ಫಳ ಹೊಳೆಯುವ ನಿನ್ನ ಮುಖ ಕಮಲವು ಹಿಂದಿನ ದಿನ ಕಂದಿ ಕುಂದಿ ಕಪ್ಪಾಗಿರಲು ಕಾರಣ. ಅಹೇ ರುಕ್ಮಣಿ, ದಾರಾದರೂ ನಿನ್ನ ಆಜ್ಞೆ ಮೀರಿ ನಡೆದರೆ ಹೇಗೆ? ಇದು ಅಲ್ಲದೆ ನಿನ್ನ ಸರಿ ಸವತಿಯರೇನಾದರೂ ನಿನ್ನ ಮರ್ಯಾದೆಗೆ ಕುಂದು ತಂದಿರುವರ ಹೇಗೆ? ಹೇಳು, ಈ ಕ್ಷಣವೇ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವೆ. ತಕ್ಷಣ ನಿನ್ನ ಮನದ ದುಗುಡವು ನನಗೆ ತಿಳಿಸು ಕಾಂತೆ. ಮುಖ ತಗ್ಗಿಸಿಕೊಂಡು ಹೇತಕ್ಕೆ ನಿಂತೆ? ಕಾಂತ, ಕಾಂತೆ, ನನ್ನ ಮುಖವು ಕುಂದು ಕಪ್ಪಾಗಿರಲು ಕಾರಣವೇನು ಎಂದು ಕೇಳಿದೆಯಾ? ಹೌದು ರುಕ್ಮಣಿ, ನನಗೆ ಹೇಗೆ ಗೊತ್ತಿರುವುದು ಸುಂದರಿ? ಕಾಂತೆ, ನೋಡಿದರೆ ಗೊತ್ತಾಗುವುದು. ಅದು ಹೇಗೆ ಗೊತ್ತಾಗುವುದು ಸುಂದರಿ? ಅದೇನು ಚೆನ್ನಾಗಿ ಹೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ವಾಸುದೇವನೇ ಶೇಷ ಶಯನನೇ, ವಾಸುದೇವನೇ ಶೇಷ ಶಯನನೇ, ಪವನ ಪುರುಷ ಪಾವನಂಗ ಪರಂದಾಮನೇ, ಪರಂದಾಮನೇ ಎನ್ನ ಮೋಹನಾಂಗನೇ, ವಾಸುದೇವನೇ ಶೇಷ ಶಯನನೇ. ನಿನಗರಿಯದ ವಿಷಯವುದು ದಾವುದಿರುವುದು, ಮಗನ ಮದುವೆ ವಿಷಯಕ್ಕೆ ಜನತೆ ಒಡೆದು ನಗುವರು, ಒಡೆದು ನಗುವರು ಎನ್ನ ಮನಕ್ಕೆ ಸಹಿಸದು. ವಾಸುದೇವನೇ ಶೇಷ ಶಯನನೇ, ಒಡೆ ಪೋಟ್ ಇವಾಗ ನೋಡಪ್ಪ, ಸಾಧು ಕೂಗಿಲ್ಲ ಮುಸ್ತಫ್ ಮಾಡಿದಂಗೆ ಮಾಡ್ಬಿಟ್ಟಿ. ಅಹೋ ರಮಣ, ಅಹೇ ರಮಣಿ, ಇಂದಿಗೆ ನಮ್ಮ ಮಗನಿಗೆ ಕನ್ಯಕ್ಕೆ ಬಂದಿರುವನಲ್ಲವೇ? ಅದು ಗೊತ್ತಿರುವೆ ರುಕ್ಮಣಿ. ಸುಂದರ, ಸುಂದರಿ, ಮದುವೆ ಪ್ರಾಯಕ್ಕೆ ಬಂದರೂ ಸಹ ಒಂದು ಕನ್ಯೆಯನ್ನು ನೋಡಿ ಲಗ್ನವನ್ನೂ ಮಾಡಿರಲಿಲ್ಲ. ಅದೇ ಅರ್ಥಕ್ಕೆ ಸುಂದರಿ. ಪ್ರಿಯಾ, ಪ್ರಿಯೆ, ಇದಕ್ಕೋಸ್ಕರ ಜನರು ಕರಪಿಡಿದು ನಗುವಂತಾಯ್ತು. ಅಹೇ ಸುಂದರಿ, ಹಾಗಾದರೆ ಹೇಳುವೆನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸುಂದರ. ಒಲವಿನ ಪ್ರಾಣೇಶ್ವರಿ ನೀ ನಯ ಹೃದಯೇಶ್ವರಿ, ಒಲವಿನ ಪ್ರಾಣೇಶ್ವರಿ ನೀ ನಯ ಹೃದಯೇಶ್ವರಿ, ಕೇಳುವೆನು ಸಾರಿ ಕೇಳಿ ಸುಂದರಿ, ಕೇಳುವೆನು ಸಾರಿ ಕೇಳಿ ಸುಂದರಿ, ಆಗದಿರು ಗಾಬರಿ, ಆಗದಿರು ಗಾಬರಿ, ಒಲವಿನ ಪ್ರಾಣೇಶ್ವರಿ ನೀ ನಯ ಹೃದಯೇಶ್ವರಿ.
ಕರವನು ಹೊಡೆದು ನಗುವರೆಂದು ಹೇಳಿದೆಯಲ್ಲ. ಪಡವಿಯ ಜನರು ಕರವನ್ನು ಹೊಡೆದು ನಗುವರೆಂದು ಹೇಳಿದೆಯಲ್ಲ. ಸತಿ ನಿನ್ನ ವಿಜಯ ನಾ ತಿಳಿಯಲಿಲ್ಲ. ಸತಿ ನಿನ್ನ ವಿಷಯ ನಾ ತಿಳಿಯಲಿಲ್ಲ. ಎಲ್ಲವ ವಿವರಿಸು, ಎಲ್ಲವ ವಿವರಿಸು. ಹೇಳುವೆ ನಿನ್ನ ಮಾಧವ, ಹೇಳುವೆ ನಿನ್ನ ಮಾಧವ. ಒಲವಿನ ಪ್ರಾಣೇಶ್ವರಿ ನೀ ನನ್ನಯ ಹೃದಯೇಶ್ವರಿ. ಹೇಳುವೆನು ಸಾರಿ ಹೇಳು ಸುಂದರಿ, ಹೇಳುವೆನು ಸಾರಿ ಹೇಳು ಸುಂದರಿ. ಆಗದಿರು ಗಾಬರಿ, ಆಗದಿರು ಗಾಬರಿ. ಒಲವಿನ ಪ್ರಾಣೇಶ್ವರಿ ನೀ ನನ್ನಯ ಹೃದಯೇಶ್ವರಿ, ನೀ ನನ್ನಯ ಹೃದಯೇಶ್ವರಿ. ಹೇ ಕಾಂತೆ, ಪಡವಿಯ ಜನರು ಕರವಡೆದು ನಗುವರೆಂದು ಹೇಳಿದೆಯಲ್ಲ, ಅದು ಏನು ಸಂಗತಿ ನನಗೆ ತಿಳಿಯಲಿಲ್ಲ. ಆದ ಕಾರಣ ಪೀಡಿಸಿ ಬೇಡುವೆನು. ನಿನಗೊದಗಿದ ಹೃದಯದ ತಾಪದಾವುದು ಮಂದಗಮನಿ, ಹೇಳು ನಿನ್ನ ಮನದ ಆಲೋಚನೆ. ಸುಂದರಿ, ಅದೇನು ಚೆನ್ನಾಗಿ ಹೇಳು. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೇಕ ನಾಥ ಏ ಪುಣ್ಯ ಚಲಿತ ಶ್ರೀಹರಿ ಸುಂದರಿ, ಎಣ್ಣ ಮರ ಕೇಳು ಮಹಿಮಾನ್ವಿತ. ಕಾಂತೆ, ಹೃದಯೇಶ್ವರಿ, ಅದೇನು ಚೆನ್ನಾಗಿ ಹೇಳು. ಮದುವೆ ಪ್ರಾಯಕ್ಕೆ ಬಂದ ಮನ್ಮತ. ಪ್ರೀತಿ ಕಾಂತೆ, ಸುಂದರಿ, ಜಗದೇಕ ನಾಥ ಏ ಪುಣ್ಯ ಚರಿತ. ಎನ್ನ ಮೊರೆ ಕೇಳು ಮಹಿಮಾನ್ವಿತ. ಮದುವೆ ಪ್ರಾಯಕ್ಕೆ ಬಂದ ಮನ್ಮತ. ಎನ್ನ ಮೊರೆ ಕೇಳು ಮಹಿಮಾನ್ವಿತ. ಮದುವೆ ಪ್ರಾಯಕ್ಕೆ ಬಂದ ಮನ್ಮತ. ಜಗದೇಕ ನಾಥ ಆ ಪಡವಿಯ ಜನರು ನಗುವಂತಾಯಿತು, ಮಗನ ಮದುವೆ ಮಾಡದಂತಾಯಿತು. ಪಡವಿಯ ಜನರು ನಗುವಂತಾಯಿತು, ಮಗನ ಮದುವೆ ಮಾಡದಂತಾಯಿತು. ಸಂದರ್ಭದಲ್ಲಿ ಕನ್ಯೆ ಸಿಗದಂತಾಯಿತು. ಸುಂದರ ಸುಂದರಿ, ನಲ್ಲ ಅಲ್ಲೇ ಜನರಾಡೋ ಹಕ್ಕ ನಿದ್ದೆ ಹತಿಯಾಯಿತು. ಜನರಾಡೋ ಹಕ್ಕ ನಿದ್ದೆ ಹತಿಯಾಯಿತು. ಜಗದೇಕ ನಾಥ ಏ ಪುಣ್ಯ ಚರಿತ. ಮೊರೆ ಕೇಳು ಮಹಿಮಾನ್ವಿತ. ಮಧು ಪ್ರಾಯಕ್ಕೆ ಬಂದ ಮನ್ಮತ. ಜಗದೇಕ ನಾಥ ಆ ಕಾಂತ, ಕಾಂತೆ, ನಮ್ಮ ಸುತನಾದ ಮನ್ಮಥನಿಗೆ 18 ವರ್ಷ ಮೀರುತ್ತಾ ಹೋದವಲ್ಲವೇ ಸುಂದರಿ, ಕಾಂತ? ಕಾಂತೆ,
ಆದ ಕಾರಣ ಆದ ಕಾರಣ ಮಗನ ಮದುವೆ ಶ್ರೀಕೃಷ್ಣನು ಮಾಡುವುದಿಲ್ಲವೆಂದು ಜನರು ಕರಪಿಡಿದು ನಗುವಂತಾಯಿತು. ಜನರ ಗೋಷ್ಠಿ ನಿನಗೆ ಎತ್ತಕ್ಕೆ ಬೇಕು ರುಕ್ಮಿಣಿ. ಕಾಂತ, ಕಾಂತೆ, ಜನರ ಮಾತನ್ನು ಕೇಳಿದರೆ ನನಗೆ ಸಂಕಟ ಆಗುವುದಿಲ್ಲವೇ? ಅದು ಎತ್ತಕ್ಕೆ ಆಗುವುದು ಸುಂದರಿ. ಸುಂದರ, ಸುಂದರಿ, ಒಂದು ಕನ್ಯೆಯನ್ನು ನೋಡು, ಮನ್ಮಥನಿಗೆ ಲಗ್ನವನ್ನು ಮಾಡು ಪ್ರಿಯ. 14 ಲೋಕಕ್ಕೆ ಸಂರಕ್ಷಣನಾದ ನನಗೆ ಒಂದು ಕನ್ಯೆಯನ್ನು ನೋಡು ಎಂದು ಹೇಳುವೆಯಾ ರುಕ್ಮಿಣಿ? ಕಾಂತ, ಕಾಂತೆ, ಇದರಿಂದ ತೋರು ಎನ್ನೋದ. ಆಯ್ತು ಸುಂದರಿ. ಅಹೇ ಪ್ರಿಯೆ, ಹಾಗಾದ್ರೆ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಗರಿಗರಿದ ಸಿರಿನವಿಲೆ, ಹರಿಯಲ್ಲದ ಜಗವಿಲೆ. ಗರಿಗರಿದ ಸಿರಿನವಿಲೆ, ಹರಿಯಲ್ಲದ ಜಗವಿಲೆ. ನಗು ನಗುತ್ತಾನೆ ಶಾಂತಿಯನ್ನು ನೀಡುತ್ತಾಳೆ. ನಗು ನಗುತ್ತಾನೆ ಶಾಂತಿಯನ್ನು ನೀಡುತ್ತಾಳೆ. ಗರಿಗರಿದ ಸಿರಿನವಿಲೆ, ಹರಿಯಲ್ಲದ ಜಗವಿಲೆ. ಚಂದವೇ ನಾ ಚಂದವಿ, ಲಗ್ನವ ಮಾಡುವೆ ಜವಳಿ. ಚಂದವೇ ನಾ ಚಂದವಿ, ಲಗ್ನವ ಮಾಡುವೆ ಜವಳಿ. ನಿನ್ನಯ ಇಷ್ಟದ ಪೂರೈಸುವೆ ನಾ ಮುದಲಿ. ನಿನ್ನಯ ಇಷ್ಟದ ಪೂರೈಸುವೆ ನಾ ಮುದಲಿ. ಬಿಡು ನಿನ್ನ ಮನಸ್ಸಿನ ಸಂಶಯ ಜಬರಿ. ಗರಿಗರಿದ ಸಿರಿನವಿಲೆ, ಹರಿಯಲ್ಲದ ಜಗವಿಲೆ. ಗರಿಗರಿದ ಸಿರಿನವಿಲೆ, ಹರಿಯಲ್ಲದ ಜಗವಿಲೆ. ನಗುತ್ತಾನೆ ಶಾಂತಿಯನ್ನು ನೀಡುತ್ತಾಳೆ. ನಗು ನಗುತ್ತಾನೆ ಶಾಂತಿಯನ್ನು ಅಹೇ ಮಡದಿ ಮಂಡಗನ ಕಾರ್ಯವೆಂದು ಇಂಥ ಅಲ್ಪ ಕಾರ್ಯಕ್ಕೆ ಅಘೋರ ದುಃಖವನ್ನು ಮಾಡಿ ಮಿಡುಕಿ ಚಿಂತೆಯನ್ನು ಮಾಡುವುದಕ್ಕೆ. ಬಿಡು ಬಿಡು ರಮಣಿ, ಈ ಕ್ಷಣದೊಳು ಚಪ್ಪನ್ನಾರು ದೇಶದಳು ಒಪ್ಪುವ ರಾಜರಲ್ಲಿ ನೆಪ್ಪಕೊಂಡು ತಪ್ಪದೆ ಹೋಗಿ ಉತ್ತಮವಾದ ಕನ್ಯಾ ರತ್ನವನ್ನು ತಂದು ಕಂದರ್ಬನಿಗೆ ಲಗ್ನ ಮಾಡುತ್ತಾನೆ. ಇದಕ್ಕೆ ನಾನು ಮಾತು ತಪ್ಪಿದರೆ ಬಾಪು ಬಾಪುರೇ ಮುಪ್ಪುರಾರಿ ಸಕನೆಯನ್ನು ಒಪ್ಪಿತ ನಾಮಕ್ಕೆ ಸಾರ್ಥಕವೇನು ಕಾಂತೆ? ಬಿಡು ನಿನ್ನ ಮನಸ್ಸಿನ ಚಿಂತೆ. ಕಾಂತೆ, ನನ್ನ ಮನದ ಚಿಂತೆಯನ್ನು ಬಿಡಬೇಕೆ? ಹೌದು ಸುಂದರಿ, ಮಗನ ಲಗ್ನವನ್ನು ಮಾಡುವೆಯಾ? ಮಾಡುವೆ ಸುಂದರಿ, ಮಾಡಿದರೆ ಚಿಂತೆ ಎಲ್ಲ ಹೊರಟು ಹೋಗುವುದು. ಹೋಗುವುದು ಸುಂದರಿ. ಕಾಂತೆ, ಅದೇನು ಚೆನ್ನಾಗಿ ಹೇಳು ಸುಂದರ, ಸುಂದರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಶ್ರೀಹರಿ ನಿನ್ನಯ ವಿಷಯವು ತಿಳಿಸು ಬಹು ಬೇಗ. ನಿನ್ನಯ ನಿಂದಿಸಿ ನುಡಿದ ವೀರರು ಯಾರೀಗ? ಎನ್ನ ಮಾತನ್ನು ಕೇಳೆನ್ನ ಕೇಳು ಮಾಧವ, ನಿನ್ನ ವಿಷಯವ ತಿಳಿಸೋ ದೇವ. ಶ್ರೀಹರಿ ನಿನ್ನಯ ವಿಷಯವು ತಿಳಿಸು ಬಹು ಬೇಗ.
ಸುಂದರಿ ಪ್ರಿಯ ಪ್ರಿಯ 14 ಲೋಕಕ್ಕೆ ಕರ್ತನಾದ ನೀನೇ ಈ ರೀತಿ ಇವಾಗ ಮಗನ ಮದುವೆ ಮಾಡ್ತೇನೆ ಎಂದು ಹೇಳ್ತಿವೆಯಲ್ಲ, ಸಹಜವಾಗಿ ಹೇಳುವೆನು ಸುಂದರಿ. ನನಗೆ ನಂಬಿಕೆ ಇಲ್ಲ ಪ್ರಿಯ. ಸತಿಯಳಾದ ನಿನಗೆ ನಂಬಿಕೆ ಇದು ಇಲ್ಲದಿದ್ದರೆ ಪಡವೆಯ ಜನರಿಗೆ ನಂಬಿಕೆ ಇರುವುದು ಸುಂದರಿ. ಕಾಂತ, ಕಾಂತೆ, ಮಗನ ಮದುವೆ ನೀನು ಎಂದು ಮಾಡುವೆಯೋ ಅಂದೇ ನಿನ್ನ ಮಾತನ್ನು ನಂಬುತ್ತಿರುವೆನು. ಅಹೇ ಸುಂದರಿ, ಹಾಗಾದ್ರೆ ಮತ್ತು ಹೇಳುವೆನು, ಚೆನ್ನಾಗಿ ಕೇಳು. ಕಮಲ್ ರಾಜ ರೆಡಿ ಆಗಿರ್ಬೇಕು. ಕಮಲ್ ರಾಜ ಚಾಮನುಳು ಸಂಚಯವೇ ಪ್ರೇಮಾದಿ ಪೇಳುವೆ ಮುಗಿಲ ಮಂದಾರವೇ ನಂಬೆಯ ನನ್ನು ಚೆಲುವೆ. ಸುಂದರಿ ಹೇಳುವೆನು, ಚೆನ್ನಾಗಿ ಕೇಳು. ಶ್ಯಾಮನುಳು ಸಂಚಯವೇ ಪ್ರೇಮಾದಿ ಪೇಳುವೆ ಮುಗಿಲ ಮಂದಾರವೇ ನಂಬೆಯ ನನ್ನು ಚೆಲುವೆ. ನಿನಗೆ ನಾನು ವಚನವ ಕೊಡುವೆನು, ತಪ್ಪಿದನಾಗರ ಮುಖವನ್ನು ತೋರೆನು. ಸುಂದರಿ ಹೇಳುವೆನು, ಚೆನ್ನಾಗಿ ಕೇಳು. ನಿನಗೆ ನಾನು ವಚನವ ಕೊಡುವೆನು, ತಪ್ಪಿದನಾಗರ ಮುಖವನ್ನು ತೋರೆನು. ಮಗನನ ಲಗ್ನವನು ಮಗನನ ಲಗ್ನವನು ಮಾಡುವೆ ನಾನು ಕೇಳೆ ನೀನು, ಮಾಡುವೆ ನಾನು ಕೇಳೆ ನೀನು. ಮುಗಿಲ ಮಂದಾರವೂ ನಂಬೆಯ ನನ್ನು ಚೆಲುವೆ. ಕಮಲ್ ರಾಜ ರೆಡಿ ಆಗಿರ್ಬೇಕು. ಕಮಲ್ ರಾಜ ರೆಡಿ ಆಗಿರ್ಬೇಕು. ಅಹೇ ಪ್ರಾಣದಲ್ಲವೇ ಪ್ರಾಣದಲ್ಲವ ಸರಸದಿಂದ ನನಗೆ ಭರವಸೆಯಾಗುವಂತೆ ವಚನವಂ ಕೊಡು ಎಂದು ಕೇಳಿದೀಯಲ್ಲ. ಹೌದು ಕಾಂತ. ಇದು ನಿನಗೆ ತರವಲ್ಲ, ನಿನ್ನ ವಚನಕ್ಕೆ ಪ್ರತಿ ಇಲ್ಲ, ಕೇಳೆನ್ನ ಸೊಲ್ಲ. ಅಹೇ ಸುಂದರಿ, ಈ ಶ್ರೇಷ್ಠವಾದ ಸೃಷ್ಟಿಯನ್ನು ತಿರುಗಿ ಉತ್ತಮವಾದ ಕನ್ಯೆಯನ್ನು ತಂದು ಹತ್ತಾಸದಿಂದ ಕೊಟ್ಟ ವಚನವಂ ತಪ್ಪದೆ ಥಟ್ಟನೆ ಪುತ್ರನಿಗೆ ಅಷ್ಟಮ ದಿನದಲ್ಲಿ ಶ್ರೇಷ್ಠರವುದೆನ್ನುವಂತೆ ಲಗ್ನವನ್ನು ಮಾಡುತ್ತೇನೆ. ನಿನ್ನ ಇಷ್ಟಾರ್ಥವನ್ನು ಪೂರ್ಣಗೊಳಿಸುತ್ತೇನೆ. ಇಷ್ಟಾರ್ಥಕ್ಕೆ ನನ್ನನ್ನು ಪರಿಪರಿಂದ ಕೇಳ್ತಿ ರುಕ್ಮಣಿ, ಇದೇ ಬಿಟ್ಟವೆಂದು ತಿಳಿ ರಾಣಿ ಪಡಿವೆ ಅಂತೆ. ಅದೇನು ಚೆನ್ನಾಗಿ ಹೇಳು. ಸುಂದರ ಸುಂದರಿ ಚೆನ್ನಾಗಿರು. ಚೆನ್ನಾಗಿ ಹೇಳು. ಒಡೆಯ ಜನಾರ್ದನ ನೀನು, ನಿನ್ನ ಗಳಿಯದ ವಿಷಯವುದೇನು. ನುಡಿಯ ನೀ ಕೇಳು ಎನ್ನಯದೆಯ, ನೀ ಕೇಳು ಎನ್ನಯದೆಯ. ಜಗದುಡೆ ಜನಾರ್ದನ ನೀನು, ನಿನ್ನ ನುಡಿಯನ್ನು ಆಲಿಸುವೆನು.
ಕಾಂತೆ ನಿನ್ನು 8 ಮಂದಿಯರ ಸತಿಯರ ಮೇಲೆ ಆಣೆಯನ್ನು ಮಾಡಿ ಹೇಳಿದರೆ ನನಗೆ ನಂಬಿಕೆಯನ್ನು ಬರುವುದು. ಕಾಂತ, ಕಾಂತೆ ನೀನು ಯಾವುದೇ ಕಾರಣಕ್ಕೂ ಹಾನಿ ಮಾಡಿದ್ರೆ ಮಾತ್ರ ನನಗೆ ಭರವಸೆ ಆಗುವುದು. ಸುಂದರ, ಸುಂದರಿ ತಿಳಿಯಿತೆ ಕಾಂತ, ತಿಳಿದು ನೋಡು ಮಹಾಗುಣವಂತ. ಅಹೇ ಸುಂದರಿ, ಹಾಗಾದರೆ ಹೇಳುವೆನು ಮತ್ತು ಕೇಳು. ಚೆನ್ನಾಗಿ ಹೇಳು. ಪಟ್ಟದ ರಾಣಿ ಮಾರಯ್ಯನ್ನಯ ಪ್ರೇಮಗಾರಗಿ. ಅಷ್ಟಮನೆರಡು ಪಟ್ಟದ ರಾಣಿ ಮಾರಯ್ಯನ್ನಯ ಪ್ರೇಮಗಾರಗಿ. ಮತಿನ ಜಾಣಿ ಮುತ್ತಿನ ಮಣಿ, ಮತಿನ ಜಾಣಿ ಮುತ್ತಿನ ಮಣಿ. ಮೌನವೇ ಮಣಿರು ಮೌನವೇ ಸಖಿ ಸತಿ ಮಣಿರು. ಅಷ್ಟಬರರು ಪಟ್ಟದ ರಾಣಿ ಪಾರಯನ್ನಯ ಪ್ರೇಮದಾರಗಿ. ರತ್ನವು ಮಾಡದ ಇದ್ದಲ್ಲಿ ಸುದರ್ಶನ ಚಕ್ರವು ದಕ್ಕದೆ ಹೋಗಲಿ. ಮರಣ ರಕ್ತವು ಮಾಡದ ಇದ್ದಲ್ಲಿ ಸುದರ್ಶನ ಚಕ್ರವು ದಕ್ಕದೆ ಹೋಗಲಿ. ಎನ್ನಯ ವಾಕ್ಯ ಸುಳ್ಳಲ್ಲ ನೀತಿ, ಎನ್ನಯ ವಾಕ್ಯ ಸುಳ್ಳಲ್ಲ ನೀತಿ. ಮನದ ಸಂಶಯವನ್ನು ಮನದ ಸಂಶಯವನ್ನು ಅಷ್ಟಬರರು ಪಟ್ಟದ ರಾಣಿ ಮಾರಯ್ಯನ್ನಯ ಪ್ರೇಮದಾರಗಿ. ಅಷ್ಟಬರರು ಪಟ್ಟದ ರಾಣಿ ಮಾರಯ್ಯನ್ನಯ ಪ್ರೇಮದಾರಗಿ. ಮತಿನ ಜಾಣಿ ಮುತ್ತಿನ ಮಣಿ, ಮತಿನ ಜಾಣಿ ಮುತ್ತಿನ ಮಣಿ. ಮೌನವೇ ಅಹೇ ಕಾಂತಾಮಣಿ, ಇದು ತಾವ ದೊಡ್ಡ ಮಾತೆಂದು ಚಿಂತೆ ಮಾಡುತ್ತಿ. ಅಹೇ ಸುಂದರಿ, ಕಂದರ್ಪನ ಲಗ್ನ ಮಾಡುವ ತ್ರಾಣ ನನಗಿಲ್ಲವೇ ಹೇಗೆ? ಕಲಾ ಸಾರಥಿ, ಈ ರುಕ್ಮಣಿಯ ಮನಸ್ಸು ಎಷ್ಟು ಚಂಚಲವಿರುವುದು ನೋಡಿದೀಯಾ? ಹೌದು ದೇವ. ಮನ್ಮಥನ ಲಗ್ನ ಮಾಡುವನೋ ಇಲ್ಲವೋ ಎಂದು ಹಾ. ಘನ ಚಿಂತೆಯನ್ನು ತಾಳಿ ಎನ್ನನ್ನು ಗಟ್ಟಿ ಭಾಷೆ ಕೊಟ್ಟರೆ ಸರಿ ಎಂದು ನುಡಿದ ಜಡಮತಿಯ ಪರಿಯನ್ನು ಕೇಳಿದೀಯಾ? ಕೇಳಿದ್ದೇನೆ ದೇವ. ಸೈ ಸೈ ಪ್ರಾಣದೊಲ್ಲಬೇ, ನಿನ್ನ ಮಾತು ನಿಜ. ಮನ್ಮಥನು ನಿನಗೊಂದೇ ಮಗನೇ, ನನಗೆ ಮಗನಲ್ಲವೇ ಹೇಗೆ? ನಿನಗೆ ಬಂದ ಅಂತಃಕರಣವು ನನಗೆ ಬಾರದೆ ಹೇಗೆ? ಅಂತೂ ನಿನ್ನ ಗುಣ ಬೇರಿದ್ದಂತೆ ತೋರುವುದು. ಅದು ಏನೆಂದರೆ, ಶ್ರೀಕೃಷ್ಣನು 7 ಮಂದಿ ಸತ್ಯರೋಳು ಪ್ರೀತಿವಂತನಾಗಿ ಅವರ ಮಾತು ಕೇಳುವನೆ ಹೊರತು ಮನ್ಮಥನ ಮೇಲೆ ಪ್ರೀತಿ ತೊರೆದಿರುವನೆಂದು ಈ ಪರಿ ಕೇಳುವೆಯಲ್ಲ. ಇರಲಿ ಇರಲಿ, ನಿನ್ನ ಇಷ್ಟದಂತೆ ಭಾಷೆಯನ್ನು ಕೊಡುವೆನು. ನಿಚ್ಚಲ ಮನಸ್ಸದಿ ಕೇಳು. ಈಕೋ ಈ ಹೊತ್ತಿಗೆ 8 ದಿವಸದಲ್ಲಿ ಮನ್ಮಥನ ಲಗ್ನ ಮಾಡದಿದ್ದರೆ ಎನ್ನ ಹಸ್ತದೊಳು ಧರಿಸಿದ ಚಕ್ರ ಇದವು ನನಗೆ ದಕ್ಕದೆ ಹೋಗಲಿ. ಈ ಭಾಷೆಗೆ ಪ್ರತಿಯಾದರೆ ಹಲೋರ ಪಾತಕ ಪ್ರಾಪ್ತವಾಗಲಿ. ಆದರೂ ನಿನ್ನ ಮನಸ್ಸಿಗೆ ಭರವಸೆ ಆಯಿತೆ ಕಾಂತೆ. ಮತ್ತೆ ಕಾಂತ, ಕಾಂತೆ ಹಾಗಾದ್ರೆ ಮಗನ ಲಗ್ನವನ್ನು ಮಾಡುವೆಯಾ? ಮಾಡುವೆನು ಸುಂದರಿ. ಕಾಂತ, ಕಾಂತೆ ಈಗ ನನ್ನ ಮನಸ್ಸಿಗೆ ಸಂತೋಷವಾಗಿರುವುದು. ಆಗುವ ಸುಂದರಿ, ಆಗಲೇಬೇಕು. ಆಗಲೇಬೇಕು. ನಿನ್ನ ಇಷ್ಟದಂತೆ ಆಗಿರುವುದಲ್ಲ. ಹೌದು ಸುಂದರಿ. ಹೇಳುವನೆ ಕೇಳು. ಅದೇನು ಸುಂದರಿ ಹೇಳು. ನಿನ್ನಯ ಮಾತು ನಂಬಿದೆ, ಓ ಮಾಧವ ನಿನ್ನಯ ವಚನ ಕೇಳಿದೆ.
ಮಗನ ಲಗ್ನವ ಮಾಡಿ ಚಂದದಿಂದ ಕೀರ್ತಿಯನ್ನೇ ಪಡಿ ಸಿಟ್ಟಾಗ ಬೇಡ ದಯ ಮಾಡಿ ಉಪ್ಪು ಕೊರುಡನಿಗೆ ಕಣ್ಣು ಬಂದಂತೆ ಕೊಡು ಬಡವನಿಗೆ ಭಾಗ್ಯ ತರದಂತೆ ನಾನಿನ್ನ ಭಾಗ್ಯವಂತೆ ಓ ಶ್ರೀಹರಿ ನಿನ್ನಯ ಕೇಳಿದೆ ಓ ಮಾಧವ ನಿನ್ನಯ ಮಾತು ನಂಬಿದೆ ಕಾಂತ ನಿನ್ನ ಇಷ್ಟದ ಪ್ರಕಾರ ಕಾಂತ ಕಾಂತೆ ನಿನ್ನ ಇಷ್ಟದ ಪ್ರಕಾರ ಪ್ರಕಾರ ಕಡು ಬಡವನಿಗೆ ಭಾಗ್ಯ ತರದಂತೆ ಕುರುಡನಿಗೆ ಕಣ್ಣು ಬಂದಂತೆ ಆಗಬೇಕು ಸುಂದರಿ. ಕಾಂತ ಕಾಂತೆ ಆದ ಕಾರಣ ಆದ ಕಾರಣ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆಗಲೇಬೇಕು ರುಕ್ಮಿಣಿ. ಸುಂದರ ಸುಂದರಿ ನನಗೆ ಬಹಳ ಸಂತೋಷವಾಗಿರುವುದರಿಂದ ನಾನು ಬಹಳ ಆನಂದದಿಂದಿರುವೆನು. ಪ್ರಿಯ ತೋರು ಎನ್ನುವುದಯ. ಅಹೇ ಸುಂದರಿ, ಹಾಗಾದ್ರೆ ಮತ್ತೆ ಹೇಳಿದ್ರೆ ಚೆನ್ನಾಗಿ ಕೇಳು. ಪರಿಣಯ ಮಾಡುವ ಬಿಡುವಯ ಗೋಪಕ್ಕೆ ಸಂಶಯ ನಮ್ದೇ ಎನ್ನಯ ರುಕ್ಮಣಿ. ಸುಂದರಿ ಹೇಳುವೇನು ಚೆನ್ನಾಗಿ ಕೇಳು. ಮೋಹದ ಮಾನುನಿ ಮುತ್ತಿನ ರಗಿಣಿ ಮೋಹದ ಮಾನುನಿ ಮುತ್ತಿನ ರಗಿಣಿ ರುಕ್ಮಣಿ. ದ್ರೌಪದಿ ಅಹೇ ನಾರಿ ಕರದು ತರ ಕಟಾರಿ, ಈ ಪಡವಿಯಲ್ಲಿರುವ ರೂಪವತಿಯನ್ನು ಮಾರನಿಗೆ ಮೀರಿದ ರೂಪವುಳ್ಳ ರಾಜಕುವರಿಯನ್ನು ತಂದು ಲಗ್ನ ಮಾಡದಿದ್ದರೆ ಈ ಭೂಮಿಯೋಳು ಎನ್ನ ಮರಿಯನ್ನು ಸರ್ವದಾ ತೋರುವುದಿಲ್ಲವೆಂದು ತಿಳಿ ಚಿಂತೆಯನ್ನು ಕಳೆ. ಅಹೇ ನಳಿನಾಂಬಿಕೆ, ಸಂತೋಷದಿಂದ ನಿನ್ನ ಹಂತಪುರಕ್ಕೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು. ಕೇವಲ ಮಾರಮ್ಮ ದೇವಿಯ ಅನುಗ್ರಹದಿಂದ ಅನೇಕ ದೇಶಗಳನ್ನು ತಿರುಗಿ ಕಂದನಿಗೆ ಸರಿಯಾದ ಕನ್ಯೆಯನ್ನು ತರುತ್ತೇನೆ. ಕಾಂತೆ, ಬಿಡು ನಿನ್ನ ಮನಸ್ಸಿನ ಚಿಂತೆ. ಕಾಂತೆ, ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲೇಬೇಕು ರುಕ್ಮಿಣಿ. ನಾನಿನ್ನು ಹೊರಮಂದಿರಕ್ಕೆ ಹೋಗಿ
ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವ ಕಾಂತ ಧೀಮಂತ. ಅಹೇ ಸುಂದರಿ, ಮತ್ತೊಂದು ಗಾನವನ್ನು ಹಾಡು. ಸಂತೋಷ ಆಗಿಲ್ಬಾ ಹೆಂಗ ನೀ ಸೊಸಿ ಬರ್ತಾವ ಬದು ಕಮ್ಮಿ ಆತ್ ಬಾ ನೀ. ಹೃದಯೇಶ್ವರ ಹೃದಯೇಶ್ವರಿ, ನೋಡು. ಮೋಹಿನಿ, ಹಾ. ಓಹೋ ಓ ಹೇಳೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಲೀಲೆ ತಿಳಿಯಲಿಲ್ಲ ನನ್ನ ಲೀಲೆ ತಿಳಿಯಲಿಲ್ಲ ಎದಕ್ಕೆ ಹೇಳುವೆ ಸುಳ್ಳ ಎದಕ್ಕೆ ಹೇಳುವೆ ಸುಳ್ಳ. ನಿನ್ನ ನುಡಿಯ ನುಡಿಸಲಿಲ್ಲ ಮನದ ಆಸೆ ತೀರಲಿಲ್ಲ ಮನದ ಆಸೆ ತೀರಲಿಲ್ಲ. ಸುಂದರಿ, ಅದೇತಕ್ಕೆ ತಿಳಿಯದು ಸುಂದರಿ? ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ ಎದಕ್ಕೆ ಹೇಳುವೆ ಸುಳ್ಳ ಎದಕ್ಕೆ ಹೇಳುವೆ ಸುಳ್ಳ. ಇವ ಏ ಕುತ್ಕೊಳ್ಳಿ ಯಾರು ಫೋಟೋ ತೆಗಿತ ನೀನೇನು ತಲೆ ಕಣಂಗ್ ಮಾಡ್ತಿ. ರಾಧಾಕೃಷ್ಣ ಕಾಂತ, ಅಂತೆ ಹಾಗಾದ್ರೆ ನಿನ್ನ ಇಷ್ಟದಂತೆ ಹೋಗಿ ಹೋಗಿ ಅಂತಃಪುರದಲ್ಲಿ ಸಾಮಗ್ರಿಗಳನ್ನು ಸಿದ್ಧಪಡಿಸನು ಪ್ರಿಯಾ. ನಾನು ಹೋಗಿ ಬರುವನು ಸಂತೋಷದಿಂದ ಹೋಗಿ ಬರ್ಕುಣಿ. ಎಲ್ಲ ಚಾರಣಿ ದೇವಾ ನಿರ್ಲಕ್ಷ್ಯದಿಂದ ಈ ಕ್ಷಿತಿಯನ್ನು ಸಂಚರಿಸಿ ಈ ಕ್ಷುಶಾಪನಿಗೆ ಲಕ್ಷಣವಾದ ಸತಿ ಜಡಜಾಕ್ಷಿಯಲ್ಲಿ ಇರುವಳು. ಶೋಧನೆಯನ್ನು ಮಾಡು. ಆ ಲಕ್ಷ್ಯ ಮಾಡದೆ ಅವಳ ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ. ಸಹಸ್ರಾಕ್ಷ ಮೊದಲಾದ ಯಕ್ಷ ಕಿನ್ನ ಕಿಂಪುರುಷರು ಸಮಕ್ಷೇಮದಲ್ಲಿ ಸಂತೋಷ ಸಂಭ್ರಮ ತೋರುವಂತೆ ಅವನಿಗೆ ನಾನು ಲಗ್ನವನ್ನು ಮಾಡುತ್ತೇನೆ. ಶ್ರೀ ಹೆರವಲ ಮಾರಮ್ಮ ದೇವಿಯ ಅನುಗ್ರಹದಿಂದ ತೆರಳುವಂತನಾಗು ಸುತ ಚಾರನೆ ಹೋಗು ನೀ ಬೇಗನೆ. ನಿಮ್ ಇಷ್ಟದಂತೆ ಆಗಲ್ಲ ದೇವ. ಯಪ್ಪ ನಮ್ಮಪ್ಪ ನನಗೆ ಮದುವೆ ಮಾಡಕ 30 ವರ್ಷ ಬಿಟ್ಟ ನಿನ್ನ ಮಗ್ಗ ಎಲ್ಲಿ ನೋಡ್ಕಕ್ ಹೋರೋ ಮರಯ. ಹೆಂಗ ಅಲ್ಕೊಂದಿ ಬಂಡೆಟ್ಟಿ ಗಿಂಡೆಟ್ಟಿ ಹೋಗಿ ಬರ್ತದೆ. ಓ ಶ್ರೀಕೃಷ್ಣ ಮಹಾಪ್ರಭುಗಳೇ, ಚಾರನೆ ಸಕಲ ದೇಶಾದಿಗಳನ್ನು ತಿರುಗಿ ಬಂದರೂ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯೇ ದೊರೆಯಲಿಲ್ಲ ದೇವ ಮಹಾನುಭಾವ. ಅಯ್ಯೋ ದೂತ, ಇದೇನು ವಿಪರೀತ. ಹೌದು ದೇವ, ಹೀಗಾಯಿತೆ ಎನ್ನ ಮಾತ. ಹೌದು ದೇವ. ಅಯ್ಯೋ ಹರ ಹರ ಕಾಲ ಕಂದರ ಗಿರಿಜಾವರ, ಮುಂದೆ ಏನು ಗತಿ ಮಾಡಲಿ. ಅಯ್ಯೋ ಸಾರಥಿ, ರುಕ್ಮಣಿಯ ಕೂಡ ಪಂಥವನ್ನು ಮಾಡಿದ್ದಕ್ಕೆ ಈ ಗತಿ ಆಯ್ತೆ. ಎಲ್ಲ ಸಾರಥಿ ದೇವ, ಒದಗಿದ ಸಂಕಟವನ್ನು ಪರಿಹರಿಸುವುದಕ್ಕಾಗಿ ಒಂದೇ ಮಾರ್ಗವಿದೆ. ಅದೇನು ದೇವ? ಅದು ಏನೆಂದರೆ ಎನ್ನ ಮುದ್ದು ತಂಗಿಯಾದ ದ್ರೌಪದಿಯನ್ನು ಮನದೋಳು ಸ್ಮರಿಸುವೆ. ಪಾಂಡವರ ಮಡದಿಯೇ ಪಥವು ಕಾಡಲಾಗಿದೆ. ಪಾಂಡವರ ಮಡದಿಯೇ ಪಥವು ಕಾಡಲಾಗಿದೆ. ದ್ರೌಪದಿ ದ್ರೌಪದಿ ಅಮ್ಮ, ಪಾಂಡವರ ಪತ್ನಿಯಾದ ದ್ರೌಪದಿ ಎಲ್ಲಿರುವೆ? ಬೇಗನೆ ಬಾರಮ್ಮ, ಬೇಗನೆ ಬಾ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದಂತಾಯ್ತಲ್ಲ.
ಅಂದು ಭಂಡನಾದ ದುಶ್ಯಾಸವನ್ನು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದ. ಈಗ ಅಣ್ಣನಿಗೆ ಏನು ಕಷ್ಟ ಬಂದಿರುವುದೋ ಏನು, ನಾನು ಹೋಗದಿದ್ದರೆ ಅಣ್ಣನು ನೊಂದುಕೊಳ್ಳವನು. ಕಾಂತ, ಏಳು ಏಳು ಮೇಲೆ ಕೇಳು. ಅಣ್ಣನಾದ ಶ್ರೀಹರಿಯು ಯಾವುದೋ ಕಾರ್ಯ ನಿಮಿತ್ತವಾಗಿ ಸತ್ಯದಲ್ಲಿ ಎನ್ನನ್ನು ಕೂಗಿ ಕರೆಯುತ್ತಿರುವನು. ಏಳು ಏಳು ಮೇಲೆ ಕೇಳು ಕಾಂತ. ಅಯ್ಯೋ, ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರುವನು. ನಿದ್ರೆ ಭಂಗ ಮಾಡಿದರೆ ಸದ್ಯದಲ್ಲಿ ದೋಷ ಬರುವುದೋ ಏನು, ನಾನು ಹೋಗದಿದ್ದರೆ ಅಣ್ಣನು ನೊಂದುಕೊಳ್ಳುವನು. ಅಣ್ಣನಾದ ಶ್ರೀಹರಿ, ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನು ಅಲ್ಲ. ಭಕ್ತೋದಾರ, ಬರುವೆ ನಿನ್ನ ಹತ್ತಿರ. ಈ ರೀತಿ ಮೌನವಾಗಿ ನಿಂತುಕೊಂಡೆ. ಈ ರೀತಿ ಮೌನವಾಗಲು ಕಾರಣವೇನು ಶ್ರೀಪತಿ, ತಿಳಿಸು ಇದರ ಸಂಗತಿ. ಅಯ್ಯೋ ತಂಗಿ, ಎನ್ನ ಘನತರ ಚಿಂತೆಯನ್ನು ಏನೆಂದು ಹೇಳಲಿ. ಅದ್ಯಾವ ಚಿಂತೆ ಅಣ್ಣಯ್ಯ? ಇತ್ತ ಬಾರಮ್ಮ ಸಹೋದರಿ, ಹಾಗಾದರೆ ಹೇಳುವೆನು ಚೆನ್ನಾಗಿ. ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಏನೆಂದೋ ಹೇಳಲಿ ಘನತರ ಚಿಂತೆ. ನಾವು ಹೇಳು ಅಣ್ಣಯ್ಯ. ಏನೆಂದೋ ಹೇಳಲಿ ಘನತರ ಚಿಂತೆ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ. ನಾನು ಹೇಳು ಅಣ್ಣಯ್ಯ. ಮಾರನ ಲಗ್ನವ ಮಾಡುವೆನೆಂದು ಸತಿ ರುಕ್ಮಣಿಗೆ ವಚನವ ಕೊಟ್ಟೆನೆಂದು, ಮಾರನ ಲಗ್ನವ ಮಾಡುವೆನೆಂದು ಸತಿ ರುಕ್ಮಣಿಗೆ ವಚನವು ಕೊಟ್ಟೆನೆಂದು, ದೇಶವು ತಿರುಗಿದೆ ಕನ್ಯೆಯೂ ಸಿಗದೆ, ದೇಶವು ತಿರುಗಿದೆ ಕನ್ಯೆಯೂ ಸಿಗದೆ, ನಿನ್ನನ್ನೇ ಕೂಗಿದೆ ಮನದೋಳು ಸ್ಮರಿಸಿದೆ, ನಿನ್ನನ್ನೇ ಕೂಗಿದೆ ಮನದೋಳು ಸ್ಮರಿಸಿದೆ. ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಏನೆಂದೋ ಹೇಳಲಿ ಘನತರ ಚಿಂತೆ, ಏನೆಂದೋ ಹೇಳಲಿ ಘನತರ ಚಿಂತೆ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ, ಎನ್ನ ತಂಗಿ ದ್ರೌಪದಿ ಪಾಂಡವರ ಸಖಿ. ಅಯ್ಯೋ ತಂಗಿ, ಎನ್ನ ಘನತರ ಚಿಂತೆಯನ್ನು ಏನೆಂದು ಹೇಳಲಿ. ಇತ್ತ ಬಾರಮ್ಮ ಸಹೋದರಿ. ಜಿ ರಮೇಶ್ ಅಣ್ಣವರು ವೇದಿಕೆ ಮೇಲೆ ಬರಬೇಕಾಗಿವನಂತೆ. ನಿನ್ನ ಹಳಿಯನಾದ ಮನ್ಮಥನಿಗೆ 8 ದಿವಸದಲ್ಲಿ ಲಗ್ನ ಮಾಡುವೆನೆಂದು ನಿನ್ನ ಅತ್ತಿಗೆಯಾದ ರುಕ್ಮಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರೂ ಕೂಡ ನಿನ್ನ ಹಳಿಯನಾದ ಮನ್ಮಥನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲ ತಂಗಿ. ಇದಕ್ಕೇನು ಉಪಾಯ ಮಾಡುವೆ ಅಮ್ಮ ತಂಗಿ ವರಮಂಗಳಂಗಿ. ಅಣ್ಣಯ್ಯ, ತಂಗಿ, ಇದು ಯಾವ ದೊಡ್ಡ ಕಾರ್ಯವೆಂದು ಚಿಂತೆಯನ್ನು ಮಾಡಿ. ಅದು ನನಗೆ ದೊಡ್ಡ ಕಾರ್ಯವಾಗಿರುವುದು ತಂಗಿ. ಅಣ್ಣಯ್ಯ, ತಂಗಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಜಲ ಜಾತನಾಯನ ಮತ್ತು ರಮೇಶ್ ಅಣ್ಣವರು ಇಬ್ಬರು ಬರಬೇಕಾಗಿವನಂತೆ. ರಘವಣ್ಣವರು, ರಮೇಶ್ ಅಣ್ಣವರು. ಅದೇನು ಚೆನ್ನಾಗಿ ಹೇಳಮ್ಮ. ರಾತ್ರಿಗೆ ಹೋಗೆ ಮಗಾಲಿಗೆ ಕಲ್ಯಾಣ ವೇದ ವೇದ ಹೋದಕೇನ
ಇದ್ಯಾವ ದೊಡ್ಡ ಕಾರ್ಯವನ್ನು ನೀನು ಚಿಂತೆಯನ್ನು ಮಾಡುವೆ. ಅದು ಏನಾಗೆ ದೊಡ್ಡ ಕಾರ್ಯವಾಗಿರುವುದು ತಂಗಿ. ಅಣ್ಣಯ್ಯ, ತಂಗಿ, ಇದೇ ರಾತ್ರಿಗೆ ಹೋಗಿ ಅಳಿಯನಾದ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿ ಗಣ್ಯ. ತಂಗಿ, ಈ ಕಾರ್ಯವನ್ನು ಭಂಗವಿಲ್ಲದೆ ಇಂಗಿತವಾಗಿ ನಡೆಸಿಕೊಡು ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತಾಗಲಿ ಅಣ್ಣಯ್ಯ. ತಂಗಿ, ನಿನ್ನಂತ ಧೈರ್ಯಶಾಲಿಯಂ ಎಲ್ಲಿಯೂ ಕಾಣಲಿಲ್ಲ. ಹೌದೇ ಅಣ್ಣಯ್ಯ. ಇಡೀ ಚಂದ್ರ ಇದ ಇಕೋ ಸರ್ವ ಶಸ್ತ್ರಾಂಗಣಂ ಧರಿಸಿಕೋ. ನಾಳೆ ಒಂದೇ ದಿವಸ ಉಳಿದಿರುವುದು ತಂಗಿ ಶುಭಾಂಗಿ. ಮದನ ಜನ ಕಾಯಣ್ಣ ಸುತ ಮದನಿಗೆ ಕನ್ಯಾ. ಅಣ್ಣಯ್ಯ, ರಘುವಣ್ಣವ್ರು ಅರ್ಜೆಂಟ್ ಆಗಿ ಬರ್ಬೇಕು. ರಘುವರು ಅರ್ಜೆಂಟ್ ಆಗಿ ಬರ್ಬೇಕಣ್ಣ. ಮದನ ಜನ ಕಾಯಣ್ಣ ಸುತ ಮದನಿಗೆ ಕನ್ಯಾ. ವೇದ ವೇದ ಹೋಡೋಕೇನ ಬೋಧಾದಲೆ ತರುವೇನ. ವೇದ ವೇದ ಹೋಡೋಕೇನ ಬೋಧಾದಲೆ ತರುವೇನ. ಜನ ಜಾತನಾಯನ ಜನ ಜಾತನಾಯನ ಜನ ಜಾತನಾಯನ. ಅಣ್ಣಯ್ಯ, ತಂಗಿ, ತಕ್ಷಣವೇ ಇದೇ ರಾತ್ರಿಗೆ ಹೋಗಿ ದೇಶಗಳ ತಿರುಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಅಮ್ಮ, ಚಿಂತೆಯನ್ನು ಬಿಡೋ, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ಸಹೋದರಿ, ಶ್ರೀಹರಿ, ನಿನ್ನ ಸನ್ನತ ವಚನವನ್ನು ಕೇಳಿ ನನ್ನ ಮನಕ್ಕೆ ಮನಾನಂದವಾಯಿತು. ಹೌದೇ ಅಣ್ಣಯ್ಯ. ನೀನು ತೆರಳುವ ಕಾರ್ಯವು ಶ್ರೀ ಎರವಲ ಮಾರಮ್ಮ ದೇವಿ ನಡೆಸಿಕೊಡುವಳು ತಂಗಿ ಶುಭಾಂಗಿ. ಧರೆಯೊಳೋ ಮೇರೆಯುವ ವರ ಅಮರೇಶನ ಚರಣವ ಸರಸುತ್ತ ಬರದಲೆ ಹೋಗುವೆ. ತಂಗಿ, ಚೆನ್ನಾಗಿ ಹೇಳಮ್ಮ. ಚರಣವ ಸರಸುತ್ತ ಬರದಲೆ ಹೋಗುವೆ. ಜಲ ಜಾತನಾಯನ ಜಲ ಜಾತನಾಯನ ಜಲ ಜಾತನಾಯನ. ಅಣ್ಣಯ್ಯ, ತಂಗಿ, ಧರೆಯೊಳು ಮೆರೆಯುವ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವೆನು. ನನಗೆ ಅಪ್ಪಣೆಯನ್ನು ಕೊಡು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ಲೋಕೈಕ ಸುಂದರಿಯಾದ ದ್ರುಪದ ನಂದಿನಿ, ನಿನ್ನ ರೂಪ ಲಾವಣ್ಯವನ್ನು ಕಂಡು ಪರರಾಜರಂತೂ ನಿದ್ರಿಸಲಾರದೆ ನಿನಗೇನಾದರೂ ಅಪಾಯಗೊಳಿಸಿದರೆ ಗೊಳಿಸಬಹುದು. ಹಾ, ಆದ ಪ್ರಯುಕ್ತ ನಿನ್ನ ಕಂಡಾಕ್ಷಣವೇ ಮಂಡಲಾಧಿಪರ ಎದೆ ಗುಂಡಿಗೆಗಳು ಬಿರ್ರನೆ ಬಿರಿಯುವಂತೆ ಭಯಂಕರ ರೂಪವನ್ನು ನಿನ್ನ ಮುಖದಲ್ಲಿ ಇಟ್ಟಿರುವೆ. ಬಾಣದ ಗುಂಪುಗಳನ್ನು ನಿನ್ನ ಹೆಣಬಲಕ್ಕೆ ಇರುವಂತೆ ನೇಮಿಸಿರುವೆ. ತಡ ಮಾಡದ ಶ್ರೀ ಅಮರೇಶನ ಚರಣವನ್ನು ಸ್ಮರಿಸುತ್ತ ತೆರಳುವಂತಳಾಗು ದ್ರುಪದ ನಂದಿನಿ. ಹೋಗು ನೀ ಬೇಗನೆ. ಹೋಗಿ ಬರುವನ ಅಪ್ಪಣೆಯನ್ನು ಕೊಡು ಅಣ್ಣಯ್ಯ. ನಿನಗೆ ಜಯವಾಗಲಿ, ಹೋಗಿ ಬಾರಮ್ಮ ದ್ರುಪದ ನಂದಿನಿ. ರೂಪಾಯಿಯನ್ನು ಬಹುಮಾನ ಪುರಸ್ಕಾರ ಮಾಡಿರ್ತಾರೆ ಒಲಿಭಾಷಣ್ಣವರು. ಒಲಿಭಾಷಣ್ಣವರು ನಮ್ಮ ಅಲ್ಪ ಕಲೆಯನ್ನು ಕಂಡು ಸನ್ಮಾನ ಮಾಡಿ